ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತು ಕಸ್ಟರ್ಡ್ ಪೌಡರಿಂದ ಹಲ್ವಾ ಮಾಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದು, ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಹಲ್ವಾ ಮಾಡಲಿಕ್ಕೆ ನೋಡಿ, ನಾನು ಮೊದಲಿಗೆ ಒಂದು ಮೌಲ್ಡ್ ತೊಗೊಂಡಿದ್ದೀನಿ. ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ನಾವು ಕೇಕ್ ಎಲ್ಲ ಮಾಡಲಿಕ್ಕೆ ಉಪಯೋಗಿಸುವಂಥ ಮೌಲ್ಡ್ ಇದು. ನೀವು ಇದಿಲ್ಲ ಅಂದರೆ ಸ್ಟೀಲ್ ತಟ್ಟೆಯಲ್ಲೂ ಮಾಡ್ಬೋದು. ನಂತರ ಗಾರ್ನಿಷಿಂಗ್ಗೆ ಸ್ವಲ್ಪ ಗೋಡಂಬಿ ಚೂರು ಹಾಕ್ತಾ ಇದ್ದೀನಿ. ನೀವು ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸನ್ನು ಸೇರಿಸ್ಬೋದು. ನಂತರ ಯಾವ ಪ್ಯಾನ್ನಲ್ಲಿ ಹಲ್ವಾ ಮಾಡ್ತೀವೋ ಅದರಲ್ಲಿ 1 ಕಪ್ನಷ್ಟು ನಾನು ಕಸ್ಟರ್ಡ್ ಪೌಡರ್ ಹಾಕ್ತಾ ಇದ್ದೀನಿ. ಅಳತೆ ಲೆಕ್ಕದಲ್ಲಿ 80 ಗ್ರಾಮ್ನಷ್ಟಿದೆ. ನಂತರ ಅದೇ ಕಪ್ನಲ್ಲಿ 2 ಕಪ್ನಷ್ಟು ಸಕ್ಕರೆ, 4 ಕಪ್ನಷ್ಟು ನೀರು ಸೇರಿಸಬೇಕು. ಟೋಟಲ್ ಆಗಿ 1 ಕಪ್ ಕಸ್ಟರ್ಡ್ ಪೌಡ್ರಿಗೆ 2 ಕಪ್ನಷ್ಟು ಸಕ್ಕರೆ, 4 ಕಪ್ನಷ್ಟು ನೀರು ಇಷ್ಟನ್ನು ಹಾಕಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು. ಸ್ಟವ್ ಮೇಲೆ ಇಡೋದಕ್ಕಿಂತ ಮುಂಚೆನೇ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ವೆನಿಲಾ ಫ್ಲೇವರ್ನ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಫ್ಲೇವರಲ್ಲೂ ತೊಗೋಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆನ್ ಮಾಡಿ ಇಡ್ತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕೈ ಬಿಡದೇನೆ ಕಲಿಸ್ಕೊಳ್ಬೇಕಾಗತ್ತೆ. ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಕಲಿಸ್ತಾನೇ ಇರಿ. ಒಂದು 5 ರಿಂದ 6 ನಿಮಿಷ ಆದ ನಂತರ ಇದು ದಪ್ಪ ಆಗಲಿಕ್ಕೆ ಶುರುವಾಗುತ್ತೆ. ನೋಡಿ, ಇವಾಗ ಇದು 5 ರಿಂದ 6 ನಿಮಿಷ ಆಗಿದೆ. ಈಗ ಫ್ಲೇಮನ್ನು ಕಡಿಮೆಯಲ್ಲಿ ಇಟ್ಕೊಳ್ಬೇಕು. ಕಡಿಮೆ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಕಲಿಸ್ತಾ ಇರಿ. ಇನ್ನೊಂದು 2 ನಿಮಿಷದಲ್ಲೇ ಪೂರ್ತಿಯಾಗಿ ದಪ್ಪ ಆಗುತ್ತೆ. ಇವಾಗ ಇದು 10 ನಿಮಿಷದ ನಂತರ ನಾನು 1 ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ಮತ್ತೆ ಕಂಟಿನ್ಯೂಸ್ ಆಗಿ ಕಲಿಸ್ತಾನೇ ಇರಬೇಕು. ನೋಡಿ, ಮತ್ತೆ ಒಂದು 2 ರಿಂದ 3 ನಿಮಿಷ ಆದ ನಂತರ ಇನ್ನೊಂದು ಸ್ಪೂನು ತುಪ್ಪ ಸೇರಿಸಬೇಕು. ನೋಡಿ, ಅದೇ ಥರ 3 ರಿಂದ 4 ನಿಮಿಷ ಆದ ನಂತರ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದು 3ನೇ ಸ್ಪೂನ್ ತುಪ್ಪ ನಾನು ಹಾಕ್ತಾ ಇರೋದು. ಟೋಟಲ್ ಆಗಿ ನಾನು ಇದಕ್ಕೆ 4 ಸ್ಪೂನ್ನಷ್ಟು ತುಪ್ಪವನ್ನು ಉಪಯೋಗಿಸಿದ್ದೀನಿ. ನೋಡಿ, ಇದು ಕೊನೆಯದಾಗಿ 4ನೇ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಒಟ್ಟಾರೆ ನಮಗೆ ಈ ಹಲ್ವಾ ರೆಡಿ ಮಾಡಲಿಕ್ಕೆ 18 ರಿಂದ 20 ನಿಮಿಷ ಬೇಕಾಗುತ್ತೆ. ಆಲ್ಮೋಸ್ಟ್ 20 ನಿಮಿಷ ಆಗಿದೆ. ನೋಡಿ, ತಳ ಬಿಡ್ತಾ ಇದೆ. ಇದು ರೆಡಿಯಾಗಿದೆ ಅಂತೇಳಿ ಅರ್ಥ. ನಾನೀಗ ಮಾಡಿರುವಂಥ ಮೆಥಡಲ್ಲೇ ಮಾಡಿದರೆ ಹಲ್ವಾ ನಿಮಗೆ ಸರಿಯಾಗಿ ಬರುತ್ತೆ. ನೋಡಿ, ಇಷ್ಟಾದ ನಂತರ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಂತರ ತುಪ್ಪ ಹಾಕಿದಂಥ ಮೌಲ್ಡಿಗೆ ಹಾಕ್ತಾ ಇದ್ದೀನಿ. ಇದು ಬೇಗನೆ ಗಟ್ಟಿ ಆಗುತ್ತೆ, ಹೆಚ್ಚು ಟೈಮ್ ತಗೊಳ್ಳಲ್ಲ. ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ನೀವು ಬೇಕಂದರೆ ಬೇರೆ ಡ್ರೈ ಫ್ರೂಟ್ಸನ್ನೆಲ್ಲ ಫ್ರೈ ಮಾಡಿ ಈ ಮೌಲ್ಡಿಗೆ ಹಲ್ವಾವನ್ನು ಹಾಕೋ ಮುಂಚೆನೇ ಮಿಕ್ಸ್ ಮಾಡಿ ಹಾಕ್ಬೋದು. ನಾನು ಗೋಡಂಬಿಯನ್ನು ಫ್ರೈ ಮಾಡಿ ಮೇಲ್ಗಡೆ ಗಾರ್ನಿಷಿಂಗ್ಗೆ ಹಾಕ್ತಾ ಇದ್ದೀನಿ. ನಂತರ ಒಂದು ಸಲ ಮೇಲ್ಗಡೆ ಎಲ್ಲ ಈ ರೀತಿ ಪ್ರೆಸ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಒಂದು ಅರ್ಧ ಗಂಟೆ ಆದ ನಂತರ ಪೂರ್ತಿಯಾಗಿ ತಣ್ಣಗಾಗಿದೆ. ನಂತರ ಈ ರೀತಿ ಬದಿಯನ್ನೊಮ್ಮೆ ಬಿಡಿಸ್ಕೊಳ್ಳೋಣ. ಡಿಮೋಲ್ಡ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನಂತರ ನಮಗೆ ಬೇಕಾಗಿರುವಂಥ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಸಾಫ್ಟ್ ಆಗಿರುವಂಥ ಕಸ್ಟರ್ಡ್ ಪೌಡರ್ನ ಹಲ್ವಾ ರೆಡಿ ಆಯಿತು. ಸ್ವೀಟ್ ಇಷ್ಟಪಡೋರಾದರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ನಿಮಗೆ ಈ ಹಲ್ವಾ ರೆಸಿಪಿ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.